ಹಾಯ್ ನಮಸ್ಕಾರ ಎಲ್ರಿಗೂ. ನಾವು ನಮ್ಮ ಮಗನ ಬರ್ಡೇ ಇದೆ ಜಾನ್ವರಿ 2ಗೆ. ಅದಕ್ಕೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಎಲ್ಲಿಗೆ ಅಂತ ಹೇಳಲ್ಲ, ಸಸ್ಪೆನ್ಸ್. ಟ್ರಿಪ್ಪಿಗೆ ಹೋಗೋಣ ಅಂಥೇಳಿ ಬ್ಯಾಗ್ನ ಪ್ಯಾಕಿಂಗ್ ಮಾಡ್ಕೊಂಡೋಣ. ಬ್ಯಾಗಲ್ಲಿ ಏನೇನು ಇಟ್ಕೋಬೇಕು ಅಂಥೇಳಿ ಡಿಸೈಡ್ ಮಾಡೋಣ ಅಂಥೇಳಿ ತಕ್ಕೊಂಡೆ ನಾನು ಅಷ್ಟನ್ನು ಸಾಮಾನು. ಈ ಬ್ಯಾಗಲ್ಲಿ, ಟ್ರಾಲಿ ಬ್ಯಾಗಲ್ಲಿ ನಂದು ನನ್ನ ಹಸ್ಬೆಂಡ್ದು ಮಾತ್ರ ಹಾಕ್ತಿರೋದು. ಆಮೇಲೆ ಹರ್ಷಾಗೆ ಬೇಬಿಗೆ ಸಪ್ರೇಟಾಗಿ ಬ್ಯಾಗ್ನ ಹತ್ಕೋಬೇಕು ಅಂಥೇಳಿ. ಇದರಲ್ಲಿ ಏನು ಅಂದರೆ ಒಂದು ಶಾರ್ಟ್ಸ್. ನಾವು ಹೋಗ್ತಿರೋದು ಬೀಚ್ ಏರಿಯಾ ಯಾವುದು ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ, ನೀವು ಗೆಸ್ ಮಾಡಿ ಹೇಳಿ ನನಗೆ ಯಾವುದು ಪ್ಲೇಸಿಗೆ ನಾವು ಹೋಗ್ತಿದ್ದೀವಿ ಅಂತೇಳಿ. ಆಮೇಲೆ ಒಂದು ಹುಡಿ ತೊಗೊಂಡೆ, ಇನ್ನೊಂದು ವೈಟ್ ಜೀನ್ಸ್, ಇದೊಂದು ಪೇರ್ ಆಫ್ ಶರ್ಟ್. ಬರ್ಡೇ ಒಕೇಶನ್ಗೆ ಹೋಗ್ತಿದ್ದೀವಲ್ಲ, ಸ್ಪೆಷಲ್ ಡೇಗೆ ಸ್ಪೆಷಲ್ ಡ್ರೆಸ್ನ ಇಟ್ಕೋಬೇಕು ಅಂತೇಳಿ ಹೊಸ ಡ್ರೆಸ್ನ ಕ್ಯಾರಿ ಮಾಡ್ತಾಯಿದ್ವಿ. ಇದು ನಮ್ಮ ಹಸ್ಬೆಂಡ್ ಈ ಕಡೆ ಸೈಡು, ಹಸ್ಬೆಂಡ್ದು ಈ ಕಡೆ ಸೈಡ್ ನಂದು. ಜಾಸ್ತಿ ನಾನು ಕ್ಯಾರಿ ಮಾಡ್ತಿಲ್ಲ, ಯಾಕಂದರೆ ಬೇಬಿ ಇರುತ್ತೆ ನಮ್ಮ ಜೊತೆ. ಬೇಬಿದು ಬಟ್ಟೆನೂ ತುಂಬ ಜಾಸ್ತಿ ಆಗಿರುತ್ತಲ್ವ, ಅದಕ್ಕೆ. ಇದರಲ್ಲಿ ಒಂದು ಪೇರ್ ಆಫ್ ಜೀನ್ಸ್ ಇದೆ, ಟಿ ಶರ್ಟ್, ಇನ್ನೊಂದು ಟಿ ಶರ್ಟ್ ಇದೆ. ಇವೆಲ್ಲ ನಮ್ಮ ಹಸ್ಬೆಂಡ್ದು. ಇದನ್ನ ಒಂದು ಕಡೆ ಇಡೋಣ. ಅದಾದಮೇಲೆ ಇನ್ನೊಂದು ಪೇರ್ ಆಫ್ ಜೀನ್ಸ್, ಇದು ಬ್ಲ್ಯಾಕ್ ಕಲರ್ ಜೀನ್ಸು, ಒಂದು ಟಿ ಶರ್ಟ್ಸು. ಇಷ್ಟು ನಾವು ಹೋಗ್ತಿರೋದು 2 ನೈಟ್ಸ್ 3 ಡೇಸಿಗೆ ಹೋಗ್ತಿರೋದು ನಾವು. ಅದಕ್ಕೆ ಜಾಸ್ತಿ ಪೇರೇನು ಇಟ್ಕೊತಿಲ್ಲ, 3-4 ಜೊತೆ ಆದರೆ ಸಾಕು, ಎನಫ್ ಆಗುತ್ತೆ. ನಾವು ಹೋಗ್ತಿರೋದು ಬೀಚ್ ಏರಿಯಾ ಅಲ್ವಾ, ಅದಕ್ಕೆ ಅಲ್ಲಿ ಬಟ್ಟೆ ಜಾಸ್ತಿ ಯೂಸ್ ಆಗಲ್ಲ ಅಂಥೇಳಿ. ಇದು ಒಂದು ನನ್ನ ನೈಟ್ ಅಂದರೆ ವಾಟ್ರಲ್ಲಿ ಆಡೋಕ್ಕೆ ಅದು ಒಂದು. ಆಮೇಲೆ ಒಂದು ಟಿ ಶರ್ಟ್ ಇಟ್ಕೊತಿದ್ದೀನಿ ನಾನು, ಚಿಕ್ಕದು. ಆಮೇಲೆ ಒಂದು ಪೇರ್ ಆಫ್ ಡ್ರೆಸ್, ಬೀಚ್ ವೈಬಿಗೆ ಮ್ಯಾಚ್ ಆಗೋ ಥರ ವೈಟ್ ಕಲರ್ ಡ್ರೆಸ್. ಇದನ್ನ ನಾನು ಆಲ್ರೆಡಿ ವಿಶಾಲ್ ಮಾರ್ಟಲ್ಲಿ ತಗೊಂಡೆ ಅಂತೇಳಿ ತೋರಿಸಿದ್ನಲ್ಲ, ಅದೇ ಟಾಪ್ ಇದು. ಆಮೇಲೆ ಒಂದು ಸ್ಕರ್ಟ್ ಇಟ್ಕೊತಿದ್ದೀನಿ. ಸ್ಕರ್ಟ್ ಜೊತೆ ಒಂದು ಟಿ ಶರ್ಟ್, 2 ಟಿ ಶರ್ಟ್, ಒಂದು ಪೇರ್ ಆಫ್ ಜೀನ್ಸ್. ಇದು ಈ ಕಡೆ ನಮ್ಮ ಕಡೆದಾಯಿತು. ಅದು ಬಿಟ್ಟರೆ ಒಂದು ಟವಲ್ಸ್ ಕಂಪಲ್ಸರಿ ಅಲ್ವಾ, ಟವಲ್ಸ್. ಬೇಬಿ ಒಂದು ಟವಲು, ನಮ್ಮ ಹಸ್ಬೆಂಡಿಗೆ ಒಂದು ಟವಲು, ನನಗೊಂದು ಟವಲು, ಅವನು ಕ್ಯಾರಿ ಮಾಡ್ತಾಯಿದ್ವಿ ಸಪ್ರೇಟಾಗಿ. ಟವಲ್ಸ್ ಇದಾವೆ. ಹಸ್ಬೆಂಡ್ದು ನನ್ನ ಟವಲ್ ಹುಡುಕ್ಬೇಕು ನಾನು ಎಲ್ಲಿದೆ ಅಂತೇಳಿ. ಇದೊಂದು ಚಿಕ್ಕದು ಏನಂದರೆ ಇಷ್ಟು ಚೆನ್ನಾಗಿದೆ ನೋಡಿ. ಇದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಫೋನ್ನ ಇಟ್ಬೋದು, ನಾವು ಇಟ್ಟು ಈ ಥರ ಸೆಲ್ಫಿ ಥರನೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಇದನ್ನೇ ಇಟ್ಟರೆ ಈ ಥರ ಟ್ರೈಪಾಡ್ ಥರನೂ ಯೂಸ್ ಮಾಡ್ಬೋದು. ಒಂಥರ ಮಿನಿ ಟ್ರೈಪಾಡ್ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಅಲ್ಲೋದ್ಮೇಲೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಇದನ್ನು ನಾನು ಬ್ಯಾಗಲ್ಲಿ ಇಟ್ಕೊತಿದ್ದೀನಿ. ಅದಾದಮೇಲೆ ಮೈಕ್ ಬಾಕ್ಸ್ ಇದೆ. ಇದೇ ಮೈಕು ನಾನು ಇವಾಗ ಯೂಸ್ ಮಾಡ್ತಿದ್ದೀನಲ್ಲ, ಅದೇ ಮೈಕು. ಅದನ್ನೂ ಇದರಲ್ಲೇ ಹಾಕ್ಕೋಬೇಕು. ಇದು ಸಮೇತ ಬಾಕ್ಸ್ ಸಮೇತನೇ ಅದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಇದು ನಮ್ಮ ಪ್ಯಾಕಿಂಗ್ ಆಯಿತು. ಇದರಲ್ಲಿ ಇನ್ನೂ ಎಸೆನ್ಷಿಯಲ್ ಅಂದರೆ ನನ್ನ ಮೇಕಪ್ ಸೆಟ್ಸ್, ನನ್ನ ಮೇಕಪ್ ಇದೆಲ್ಲ ಇದರಲ್ಲಿದೆ. ಏನೇನು ಅಂತ ಒಂದೊಂದಾಗಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಒಂದು ಸ್ವಲ್ಪ ಇಯರಿಂಗ್ಸ್ ಇದೆ. ಇಯರಿಂಗ್ಸು, ಹೇರ್ ಪಿನ್ಸ್, ಈ ಥರ ಹೇರ್ ಪಿನ್ಸು. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಇಯರಿಂಗ್ಸ್ ಇಟ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಲೋಷನು, ನಾನು ಲೋಷನ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಲೋಷನು. ಆಮೇಲೆ ಬ್ರಾಸ್ಲೆಟು, ಮತ್ತೊಂದು ಪೇರ್ ಆಫ್ ಇಯರಿಂಗು, ಸನ್ಸ್ಕ್ರೀನು, ಬಿಸಿಲಿರುತ್ತೆ ಅಂತೇಳಿ ಸನ್ಸ್ಕ್ರೀನು, ಲಿಪ್ ಬಾಮು, ಹೇರ್ ಕ್ಲೆಚರು, ಬಟರ್ಫ್ಲೈ ಶೇಪಲ್ಲಿದೆ ನೋಡಿ. ಇದನ್ನ ಹಾಕ್ಕೊಂಡ್ರೆ ನಿಮ್ಗೆ ಯಾವುದೋ ಹೇರ್ ಸ್ಟೈಲ್ ಮಾಡೋ ಅವಶ್ಯಕತೆ ಇರಲ್ಲ. ಆಮೇಲೆ ಗ್ಲೋ ಆ್ಯಂಡ್ ಲವ್ಲಿ, ಇದೊಂಥರ ನಾನು ಫೌಂಡೇಶನ್ ಯೂಸ್ ಮಾಡೋಲ್ಲ, ಸುಮ್ಮನೆ ಒಂದು ಲುಕ್ಕಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಇದರಲ್ಲಷ್ಟು ಸೇಫ್ಟಿ ಪಿನ್ಸ್, ಸ್ಟಿಕ್ಕರ್ಸು, ಮತ್ತು ಇದರಲ್ಲೂ ಒಂದು ಪೇರ್ ಆಫ್ ಇಯರಿಂಗ್ ಇದೆ. ಇದನ್ನು ಇಯರಿಂಗ್ಸ್ ಎಲ್ಲ ಒಂದು ಸಪ್ರೇಟ್ ಬಾಕ್ಸ್ ಮಾಡಬೇಕು. ಇವಾಗ ಹಂಗೆ ಸಡನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು ಚಿಕ್ಕದು ಬಟರ್ಫ್ಲೈ ಕ್ಲಿಪ್ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹೇರ್ಸಿ ಈ ಥರ ಹಾಕ್ಕೊಂಡ್ರೆ. ಅದಾದಮೇಲೆ ಜೆಲ್ಲು ಬಾಮು, ತಲೆನೋವು ಬಂದರೆ ಬೇಕಾಗುತ್ತೆ ಅಂತೇಳಿ ಇವೆರಡು ಲಿಕ್ವಿಡ್ ಲಿಪ್ಸ್ಟಿಕ್ಸ್. ಆ್ಯಕ್ಚುಲಿ ಮ್ಯಾಟ್ ಲಿಪ್ಸ್ಟಿಕ್ಕು ತುಂಬ ಪಿಗ್ಮೆಂಟೆಡ್, ತುಂಬ ಚೆನ್ನಾಗಿದೆ ಗೊತ್ತಾ. ಕಲರ್ಸ್ ಮಾತ್ರ, ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪಿಂಕ್, ಲೈಟ್ ಪಿಂಕಲ್ಲಿದೆ, ಇನ್ನೊಂದು ಪರ್ಪಲ್ ಕಲರಲ್ಲಿದೆ. ಹಚ್ಕೊಂಡು
ಚೆನ್ನಾಗಿ ಕಾಣಿಸುತ್ತೆ ಲಿಪ್ಸ್. ಅದ್ರ ಜೊತೆ ಈ ಥರದೊಂದು ರಬ್ಬರ್ ಬ್ಯಾಂಡು, ಬೋ ಟೈಪ್ ರಬ್ಬರ್ ಬ್ಯಾಂಡ್ ಈ ಥರ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಹೇರ್ಸಿಗೆ. ನೋಡಿಲಿ, ಹೇರ್ ಸ್ಟೈಲ್ ಮಾಡೋ ಅವಶ್ಯಕತೆನಿಲ್ಲ. ಅದಕ್ಕೆ ಇದೊಂದು ಇದರಲ್ಲಿ ಈ ಬಾಕ್ಸಲ್ಲಿ ಫುಲ್ಲು ನಂದು ಏನಂತೀರ ನೆಕ್ಲೆಸಸ್ಸು, ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಇನ್ನೊಂದು ಚಿಕ್ಕದೊಂದು ಕ್ಲಿಪ್ಪು, ರಬ್ಬರ್ ಬ್ಯಾಂಡ್ಸು, ಆಮೇಲೆ ಈ ಥರ ಪಿನ್ಸ್, ಸೇಫ್ಟಿ ಪಿನ್ಸ್ ಅವೆಲ್ಲ ಇದ್ದಾವೆ. ಬ್ರಾಸ್ಲೆಟ್ಸ್ ಎಲ್ಲ ಸಪ್ರೇಟಾಗಿ ಇದರಲ್ಲಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಅವೆಲ್ಲ ಚಿಕ್ಕ ಚಿಕ್ಕದೆಲ್ಲ ಕಲರ್ ಬಿಡ್ಕೊಂಡು. ಇದು ಒಂಥರ ಮೇಕಪ್ ಬ್ರಷ್, ಇದು ಮೇಕಪ್ ಬ್ರಷ್ ಮೇಕಪ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತೇಳಿ ತೊಗೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಇದೆ. ಇಷ್ಟು ಬ್ಯಾಂಗಲ್ಸ್ ಇದ್ದಾವೆ. ನೋಡಬೇಕು ನಾನು ಯಾವ್ದು ಚೂಸ್ ಮಾಡ್ತೀನಿ ಅಂತ. ಇನ್ನೂ ಚೂಸ್ ಮಾಡಿಲ್ಲ, ನಾನು ಇಲ್ಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದ್ರ ಜೊತೆ ಇನ್ನೊಂದು ಏನಂತ ಗೊತ್ತಾ, ಇದು ಪರ್ಲಿಂದು ಬೆಲ್ಟ್ ಇದು. ಬೆಲ್ಟ್ ಈ ಥರ ನೋಡಿರಿ. ಯಾವ ಡ್ರೆಸ್ಸಿಗೂ ನೀವು ಒಂದು ಸ್ವಲ್ಪ ಡಿಸೈನ್ ಎನ್ಹಾನ್ಸ್ ಮಾಡಬೇಕು ಅಂದರೆ ಇದನ್ನು ಒಂದು ಬೆಲ್ಟ್ನ ಹಾಕ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ನಾನು ಯಾವುದಾದ್ರು ಡ್ರೆಸ್ ಮೇಲೆ ಮ್ಯಾಚ್ ಮಾಡ್ಬೋದು ಅಂತೇಳಿ ಇಟ್ಟಿದ್ದೀನಿ. ಇನ್ನೊಂದು ಇದು ಸ್ಟೋನ್ ಇದು ಗೊತ್ತಾ, ಲಾಸ್ಟ್ ಟೈಮ್ ನಾನು ಗೋವಾಕ್ಕೆ ಹೋಗಿದ್ದೆ, ಅಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಇದ್ರ ಮೇಲೆ ಹಾಕ್ಕೊಂಡ್ರೆ, ಡ್ರೆಸ್ ಮೇಲೆ ಯಾವುದ್ರ ಮೇಲೆ ಅದನ್ನು ಹಾಕ್ಕೊಂಡ್ರೆ. ಅದ್ರ ಜೊತೆ ಮ್ಯಾಚಿಂಗ್ ಬ್ರೇಸ್ಲೆಟ್ ಇದೆ, ಇಯರಿಂಗ್ಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಅದಕ್ಕೆ ಇದನ್ನು ಸಪ್ರೇಟ್ ಬಾಕ್ಸಲ್ಲೇ ಪರ್ಚೇಸ್ ಮಾಡಿದ್ವಿ, ಅದೇ ಬಾಕ್ಸ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಒಂದು ಕಾಂಜಲು, ಸ್ಟಿಕ್ಕರ್ಸ್, ಇದೊಂದು ಬ್ರಾಸ್ಲೆಟ್ ಇದೆ ಪರ್ಲ್ಸಿಂದ, ಇದೊಂದು ಬ್ರಾಸ್ಲೆಟ್. ನೆಕ್ಸ್ಟ್ ಇದೊಂದು ಪೇರ್ ಆಫ್ ಇಯರಿಂಗ್ಸ್ ಜಾಸ್ತಿ ಅದು, ಬಟ್ ನೋಡಬೇಕು ಯಾವುದೇ ತೊಗೊತೀನಿ, ಇನ್ನೂ ಫೈನಲೈಸ್ ಮಾಡಿಲ್ಲ. ಅದಕ್ಕೆ ಫೈನಲಾಗಿ ಇಟ್ಕೊಂಡು ತೆಗೆದುಬಿಡ್ತೀನಿ ನಾನು. ಆಮೇಲೆ ಇದೊಂದು ಕ್ಲಚಸ್ ಮಾತ್ರ ಕಂಪಲ್ಸರಿ ಗೊತ್ತಾ, ನನಗೆ ಎಷ್ಟು ಬೇಕು ಅಂದರೆ ನನಗೆ ಇರೋಕ್ಕಾಗಲ್ಲ. ಅದ್ರ ಜೊತೆ ಇನ್ನೊಂದು ಏನಂದ್ರೆ ಇದು ಏನಂದರೆ ನಿಮ್ಮ ಮೊಬೈಲ್ನ ಇದರಲ್ಲಿ ಹಾಕ್ಬೋದು. ನೀವು ವಾಟ್ರಲ್ಲದು ಏನಾದರೂ ಹೋದ್ರೂ ಇದು ಮೊಬೈಲ್ ಏನೂ ಹಾಳಾಗಲ್ಲ, ತುಂಬ ಸೇಫ್ ಆಗಿರುತ್ತೆ. ಈ ಥರ ಇದರಲ್ಲಿ ಇದಿದೆ. ಏನಾದರೂ ಮೊಬೈಲ್ ಆಯಿತು, ದುಡ್ಡು ಆಯಿತು ಇದರಲ್ಲಿ ಇಟ್ಬಿಟ್ಟು ನೀವೇನಾದರೂ ನೀರಲ್ಲಿ ಆಟ ಆಡಕ್ಕೆ ಹೋದರೆ ತುಂಬ ಸೇಫಾಗಿ ಇಟ್ಬಿಡುತ್ತೆ. ಏನೂ ಯಾವುದು ಡ್ಯಾಮೇಜ್ ಆಗೋ ಥರ ಇಲ್ಲ ಇದರಲ್ಲಿ. ಅದಕ್ಕೆ ಇದನ್ನ ತೊಗೊಂಡೆ. ಇದನ್ನ ಈ ಥರ ಲಾಕ್ ಮಾಡಿಬಿಟ್ರೆ ಮುಗೀತು. ಇದನ್ನ ಹಾಕೋಕ್ಕೆ ಕವರ್ಡಿಗೆ ಹಾಕ್ಕೊಂಡು ಇದೆ. ಇದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಬೀಚ್ ಏರಿಯಾಗೆ ಹೋದರೆ. ಇದನ್ನು ಮೇಕಪ್ ಐಟಮ್ಸು ಎಲ್ಲವೂ ಇದರಲ್ಲಿ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಬ್ಯಾಗಲ್ಲಿ ಹಾಕ್ಕೊಂಡ್ಬೇಕು. ಇದರಲ್ಲಿ ಇನ್ನೂ ಏನಂದರೆ ಇನ್ನೂ ಒಂದು ಕೋಂಬ್ ಇಟ್ಕೊಂಡಿಲ್ಲ. ಇನ್ನೂ ಒಂದು ಸ್ವಲ್ಪ ಐಟಮ್ಸ್ ಬರುತ್ತೆ ಇದರಲ್ಲಿ. ಈ ಥರ ಸ್ಟಿಕ್ಕರ್ಸು ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಸ್ಟಿಕ್ಕರ್ಸು ತೊಗೊಂಡಿದ್ದೀನಿ. ಇನ್ನೆಲ್ಲ ಒಂದು ಬ್ಯಾಗ್ ಆಗಿಬಿಡುತ್ತೆ ಇದನ್ನು ಈ ಟ್ರಾಲಿ ಬ್ಯಾಗಲ್ಲೇ ಫಿಟ್ ಮಾಡಬೇಕು, ಇದರಲ್ಲಿ ಇಳಿಸ್ಬೇಕು ಇದನ್ನು. ಅದಾದಮೇಲೆ ಇದೊಂದು ಬಾಕ್ಸ್ ಇದೆ ನೋಡಿ. ಈ ಬಾಕ್ಸಲ್ಲಿ ಏನಿದೆ ಅಂದರೆ ಗಾಗಲ್ಸು. ಇದು ಆ್ಯಕ್ಚುಲಿ ನಾನು ಮೇಕಪ್ ಬ್ರಷ್ನ ತೋರಿಸಿದ್ನಲ್ಲ ಅದಕ್ಕೆ ಬಂದಿರೋದು. ನಾನು ಯಾವಾಗಲೂ ಗಾಗಲ್ನ ಕ್ಯಾರಿ ಮಾಡೋಕ್ಕೆ ಇಟ್ಕೊತೀನಿ. ಇದರಲ್ಲಾದರೆ ನೀವು 2-3 ಗಾಗಲ್ಸ್ ಎಟ್ ಎ ಟೈಮ್ ಕ್ಯಾರಿ ಮಾಡ್ಬೋದು. ಇಲ್ಲಿ ಇದು ಹರ್ಷ ಅಂದರೆ ಇದು ನಮ್ಮ ಹಸ್ಬೆಂಡ್ 2-3 ಗಾಗಲ್ಸ್ನ ಕ್ಯಾರಿ ಮಾಡೋಕ್ಕೆ ಇಷ್ಟ ಸ್ಪೇಸ್ ಆಗುತ್ತೆ. ಗಾಗಲ್ಸ್ ಏನೋ ಸಪ್ರೇಟ್ ಬಾಕ್ಸ್ ಇಟ್ಕೊಂಡ್ರೆ 3 ಬಾಕ್ಸ್ ಅಂತ ಕಂಪಲ್ಸರಿ ಆಗುತ್ತೆ. ಅದಕ್ಕೆ ಇದು ಬೆಸ್ಟ್. ಇದು ಇದರಲ್ಲೇ ಪ್ಯಾಕ್ ಮಾಡಿಬಿಡೋದು. ಆಮೇಲೆ ಇದು ಇಷ್ಟು ನಮ್ದಾದ್ವಾ, ಇದನ್ನು ಸೈಡಿಗೆ ಮಾಡಿಬಿಡೋಣ. ಇದರಲ್ಲಿ ಏನಿದೆ ಅಂದರೆ ಈ ಒಳಗಡೆ ಬಿಟ್ಟಲ್ಲಿ ನಾನು ಇನ್ನರ್ ವೇರ್ಸ್ನ ಇಟ್ಬಿಟ್ಟಿದ್ದೀನಿ. ಇನ್ನರ್ ವೇರ್ಸ್ ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಫ್ರಂಟಲ್ಲಿ ಶಾಲ್ಸ್, ನೈಟ್ ಹಚ್ಕೊಳಕ್ಕೆ ಟ್ರೈನಲ್ಲಿ ಶಾಲ್ ಬೇಕಾಗುತ್ತೆ. ನಾವು ಆ್ಯಕ್ಚುಲಿ ಬೈ ಟ್ರೈನ್ ಹೋಗ್ತಿರೋದು, ಶಾಲ್ಸ್ ಬೇಕಾಗುತ್ತೆ ಅಂತ ಇಲ್ಲಿ ಶಾಲ್ಸ್ನ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಮಾತ್ರ ಇಲ್ಲಿ ಇದರಲ್ಲಿ ನಮ್ಮ ಹರ್ಷನ್ ಹಗ್ಗೀಸ್ ಏನಿಲ್ಲ ಅಂದರೆ ಒಂದು 20 ಹಗ್ಗೀಸ್ ತೊಗೊಂಡು ಹೋಗ್ತಿದ್ದೀವಿ, ಬೇಕಾಗುತ್ತೆ ಅಂತೇಳಿ ಇದರಲ್ಲೇ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇದನ್ನ ಸರಿಸ್ಬಿಡೋಣ. ಟ್ರಾಲಿ ಬ್ಯಾಗಿನ ಕೆಲಸ ಅಂತೂ ಮುಗೀತು. ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ನಮ್ಮ ಹರ್ಷಂದು
ಯಾಕಂದರೆ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ ಡಿಫ್ರೆಂಟಾಗಿ. ನಾವೆಲ್ಲದರಲ್ಲೂ ಎಲ್ಲ ಪ್ಲೇಸ್ನ ಯುಟಿಲೈಸ್ ಮಾಡ್ಬೋದು. ಬೇಬೀಸ್ ಅಂದರೆ ತುಂಬ ಬಟ್ಟೆ ಇರ್ತಲ್ಲ, ಅದಕ್ಕೆ ಲಾಸ್ಟಲ್ಲಿ ಏನು ಇಟ್ಬಿಟ್ಟಿದ್ದೀವಿ ಗೊತ್ತಾ, ನಾವು ಹೋಗ್ತಿರೋದು ನಮ್ಮ ಅಶ್ವನ್ ಬರ್ತ್ಡೇ ಸೆಲೆಬ್ರೇಷನ್ ಅಂತೇಳಿ ಒಂದು ಸ್ವಲ್ಪ ಬಲೂನ್ಸ್ನ ಇಲ್ಲಿಂದಲೇ ತೊಗೊಂಡು ಹೋಗ್ತಾ ಇದ್ದೀವಿ. ರಾಕೆಟ್ ಬಲೂನ್ಸ್ ಬರುತ್ತಲ್ಲ ಆ ಥರ ಎಲ್ಲ ಕಲರ್ಫುಲ್ ಬಲೂನ್ಸು. ಇದೆಲ್ಲ ಇದು ಪೇಪರ್ ಟೇಪು. ಇದರಲ್ಲಿ ಅದಾದಮೇಲೆ ಇದು ಒಂದಿದೆ ಕ್ಲಿಪ್ಪು. ಇದು ಇದರಲ್ಲಿ ಬ್ಯಾಟ್ರಿ ಹಾಕಿ ನೀವು ಆನ್ ಮಾಡಿದರೆ ಲೈಟ್ಸು ಆನ್ ಆಗುತ್ತೆ. ಇದರಲ್ಲಿ ನೋಡಿ ಲೈಟ್ ಕಾಣಿಸ್ತಿದೆ. ಇದೊಂದು ಸ್ವಲ್ಪ ಇದಾಗಿದ್ದ ಥರ ಇದೆ, ಬ್ಯಾಟ್ರಿನ ಚೇಂಜ್ ಮಾಡಬೇಕಾಗುತ್ತೆ. ಇದು ಫುಲ್ಲು ಒಂದು 10 ಫೋಟೋಸ್ನ ಅಟ್ಯಾಚ್ ಮಾಡಿ ಹಾಕ್ಬೋದು. ಬಟ್ ನಾವಲ್ಲಿ ಬೀಚ್ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡೋದಲ್ಲ, ಅಲ್ಲಿ ಬಲೂನ್ಸ್ನ ಇಡೋಕ್ಕೆ ಯೂಸ್ ಆಗುತ್ತೆ ಅಂಥೇಳಿ. ಅದಾದಮೇಲೆ ಚಿಕ್ಕದು ಕ್ಯಾಂಡಲ್ಸ್ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಕ್ಯಾಂಡಲ್ಸ್, ಚಿಕ್ಕವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ಈ ಥರ ನೈಟ್ ಬೀಚಲ್ಲಿ ತುಂಬ ಎಸ್ಥೆಟಿಕ್ಕಾಗಿ ಕಾಣಿಸುತ್ತೆ ಅಂತೇಳಿ ಇವನ್ನ ತೊಗೊಂಡು ಹೋಗ್ತಿರೋದು. ಅದನ್ನ ಬಿಟ್ಟರೆ ಫಸ್ಟ್ ನಾನು ತರಿಸಿದ್ದು ಒಂದು ಸ್ವಲ್ಪ ಹಾರ್ಟ್ ಶೇಪ್ಡ್ ಬಲೂನ್ಸ್ ಇದ್ವು, ಅದು ಇದ್ದಾವೆ. ಅದು ಬಿಟ್ಟರೆ ಟೀ ಲೈಟ್ ಕ್ಯಾಂಡಲ್ಸ್ ಇದ್ದಾವೆ. ಇದರಲ್ಲಿ ಟೀ ಲೈಟ್ ಚಿಕ್ಕ ಕ್ಯಾಂಡಲ್ಸ್ 4-5 ಕ್ಯಾಂಡಲ್ಸ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕಾದರೂ ಎಮರ್ಜೆನ್ಸಿ ಪರ್ಪಸ್ ಯೂಸ್ ಆಗುತ್ತೆ ಅಂತೇಳಿ ಇದನ್ನು ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಇಟ್ಕೊಂಡಿರೋದು ಅಷ್ಟನ್ನು. ಇದೇ ಥರ ಪ್ಯಾಕ್ ಮಾಡಿ ಇಕ್ಬಿಡೋಣ. ಇದು ಹಿಂದ್ಗಡೆ ಹಾಕಿರೋದು. ಆಮೇಲೆ ಎಲ್ಲ ಲಾಸ್ಟ್ ಇನ್ನೊಂದಂತೂ ಬರ್ಡೇ ಬ್ಯಾನರು. ಹ್ಯಾಪಿ ಬರ್ಡೇ ಮಾಡ್ತಿದ್ದೀವಿ ಅಂದರೆ ಬರ್ತ್ಡೇ ಬ್ಯಾನರ್ ಮಾತ್ರ ಕಂಪಲ್ಸರಿ ಅಲ್ವಾ. ಹ್ಯಾಪಿ ಬರ್ಡೇ ಟು ಯು. ಇದು ಹ್ಯಾಪಿ ಬರ್ಡೇ ಬ್ಯಾನರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದೊಂದು ತಗೊಂಡಿದ್ದೀನಿ. ಬರ್ತ್ಡೇಗೆ ಬೇಕಾಗಿರೋ ಇಷ್ಟೇ ತೊಗೊಂಡಿರೋದು, ಇನ್ನೂ ಜಾಸ್ತಿ ಏನೂ ತೊಗೊಂಡಿಲ್ಲ. ಅದಾದಮೇಲೆ ನಮ್ಮ ನ್ಯೂ ಶೂ, ಅದು ಅಲ್ಲಿ ಹೋದ್ಮೇಲೆ ಹಾಕೋಕ್ಕಾಗುತ್ತೆ ಬರ್ತ್ಡೇಗೆ ಅಂತೇಳಿ ಇನ್ನೊಂದು ಪೇರ್ ಆಫ್ ಶೂನ ಮೇಲ್ಗಡೆ ಇಟ್ಕೋಬೇಕು. ಇದರಲ್ಲಿ ಸ್ಪೆಷಾಲಿಟಿ ಅಂದರೆ ಲೈಟ್ಸ್ ತುಂಬ ಚೆನ್ನಾಗಿ ಬ್ಲಿಂಕ್ ಆಗುತ್ತೆ. ನೈಟ್ ಟೈಮಲ್ಲಿ ಬೇಬಿ ಎಲ್ಲಾದರೂ ಹಾಕ್ಕೊಂಡು ಅಡ್ಡಾಡ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆಮೇಲೆ ಅವನದು ಪೇರ್ ಆಫ್ ಡ್ರೆಸ್ಸಸ್ ಇದೆಲ್ಲ ಎಷ್ಟು ಅಂತ ತೋರಿಸ್ತೀನಿ. ಇದು ಆಲ್ರೆಡಿ ನೋಡಿದ್ದೀರಾ ನೀವು, ಬರ್ತ್ಡೇ ಡ್ರೆಸ್ ಇದು. ಅದಾದಮೇಲೆ ಬೀಚಲ್ಲಿ ಶಾರ್ಟ್ಸ್ ಬೇಕಾಗುತ್ತಲ್ಲ ಮಕ್ಕಳಿಗೆ, ಅದು ಒಂದಿದು. 2 ಜೀನ್ಸ್, ಒಂದು ಪಿಂಕ್ ಕಲರ್, ಒಂದು ಪಿಸ್ತಾ ಕಲರ್, 2 ಪೇರ್ ಆಫ್ ಜೀನ್ಸ್. ಜಾಕೆಟ್, ಚಳಿ ಆಗುತ್ತೆ ಮಕ್ಕಳಿಗೆ ಅಂತ ಇದೊಂದು ಜಾಕೆಟು. ಇನ್ನೊಂದು ಇವು 4 ಟೀ ಶರ್ಟ್ಸು, ಸ್ಕೈ ಬ್ಲೂ, ಆರೆಂಜ್, ಯೆಲ್ಲೋ, ವೈಟ್. ಇವು ಯಾಕಂದರೆ ಬೀಚ್ಗೆ ಕಲರ್ ಸೂಟ್ ಆಗುತ್ತೆ ಅಂತ ನಾನು ಓಪನ್ ಮಾಡಿ ತೋರಿಸ್ತಿಲ್ಲ. ನಿನ್ನೆ ಎಲ್ಲ ಚೆನ್ನಾಗಿ ಐರನ್ ಮಾಡಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮತ್ತೆ ಯಾಕೆ ಅದನ್ನು ಓಪನ್ ಮಾಡೋದು. ಎಷ್ಟು ರೆಗ್ಯುಲರ್ ಹಾಕೋಕ್ಕೆ 2 ಶರ್ಟ್ನ ತೊಗೊಂಡಿದ್ದೀನಿ, ರೆಗ್ಯುಲರ್ ಆಗಿ ನೈಟ್ ಮೇಲೆ ಹಾಕೋಕ್ಕೆ. ಅದಾದಮೇಲೆ ಫ್ರಂಟ್ ಜಿಪ್ಪಲ್ಲಿ ಏನಿದೆ ಅಂದರೆ ಕರ್ಚೀಫು, ಏನಿಲ್ಲ ಅಂದರೆ ಒಂದು 4 ಕರ್ಚೀಫ್ನ ಇಟ್ಕೊಂಡಿದ್ದೀನಿ, ನ್ಯಾಪ್ಕಿನ್ಸ್. ಅದಾದಮೇಲೆ ಸಾಕ್ಸ್, 2 ಪೇರ್ ಆಫ್ ಸಾಕ್ಸ್ ಇದ್ದಾವೆ. ಇದು ಟೂತ್ಪೇಸ್ಟ್, ಇನ್ನೊಂದು 4 ಜೆಲ್ವಾನ್ಸ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡಿಗೆ ಸಾಕ್ಸನ್ನು ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಫ್ರಂಟ್ ಜಿಪ್ಪಲ್ಲಿ ಒಂದು 2-3 ಪೇರ್ ಆಫ್ ಹಗ್ಗೀಸ್ ಇದೆ. ಆಮೇಲೆ 1 ಪೇರ್ ಆಫ್ ಸಾಕ್ಸ್ ಇದ್ದಾವೆ. ಮತ್ತು ಹರ್ಷಾಗೆ ಊಟ ಮಾಡೋಕ್ಕೆ ಫೀಡಿಂಗ್ ಅಪ್ರಾನ್ ಇದೆ. ಇದಿಷ್ಟು ನಾನು ಹರ್ಷನ್ ಬ್ಯಾಗಲ್ಲಿ ಇರೋದು. ಎಲ್ಲ ಆ್ಯಸ್ ಯೂಶ್ವಲ್ ಯಾವ ಥರ ಇರ್ತೋ ಆ ಥರ ಪ್ಯಾಕ್ ಮಾಡಿಬಿಡೋಣ ಇದನ್ನು. 3-4 ದಿವಸಕ್ಕಷ್ಟೇ ಹೋಗ್ತಿರೋದಲ್ಲ, ಅದಕ್ಕೆ ಜಾಸ್ತಿ ಏನೂ ತೊಗೊಳ್ಳಿಲ್ಲ ಅಷ್ಟೇ. ಏನಾದರೂ ಬೇಕಾದರೆ ಅವನ್ನೇ ರಿಪೀಟ್ ಮಾಡಿ ಮ್ಯಾನೇಜ್ ಮಾಡಿದರೆ ಆಯಿತು. ಬೆನ್ನ ತಗೊಂಡು ಭಾಳ ಬಟ್ಟೆ ಆದರೆ ಅಲ್ಲೆಲ್ಲ ಹೋಟೆಲಲ್ಲಿ ಮರ್ತು ಬಂದರೆ ಕಷ್ಟ ಅಲ್ವಾ. ಹಾಗಾಗಿ ಜಾಸ್ತಿ ಬಟ್ಟೆನೂ ತೊಗೊಳ್ಳಿಲ್ಲ, ಇಷ್ಟೇ. ಇನ್ನು ಇದರಲ್ಲಿ ಏನೇನು ಆ್ಯಡ್ ಆನ್ ಆಗುತ್ತೆ ಅಂದರೆ ಮೇನ್ ಎಸೆನ್ಷಿಯಲ್ ಇದೆ. ಎಲ್ಲಾದರೂ ಬೇಬಿ ಜೊತೆ ಹೋಗ್ಬೇಕಾದ್ರೆ ಕಾಟನ್, ಚಳಿ ಆಗಬೇಕಾದ್ರೆ ಕಿವೆ ಹಾಕೋಕ್ಕಾಗುತ್ತೆ ಅಂತೇಳಿ. ಅದು ಬಿಟ್ಟರೆ ಬೇಬಿದು ಸಿರಪ್ಪು, ಪ್ಯಾರಾಸಿಟಮಲ್ ಸಿರಪ್ಪು. ಇನ್ನೊಂದು ಇದು ವಾಮಿಟಿಂಗ್ ಅದು ಆಗಬಾರ್ದು ಅಂತ ಅದೊಂದು ಸಿರಪ್ ಇದೆ. ಇದು ORS, ಎಲ್ಲಾದರೂ ಬೇಕಾದರೆ ಯೂಸ್ ಆಗುತ್ತೆ ಅಂತ ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ.
ಇದು ಬೇಬಿ ರಬ್ಬು. ಇದು ಮಕ್ಕಳಿಗೆ ಭಾಳ ಯೂಸ್ ಆಗುತ್ತೆ. ನಾನು ಹರ್ಷ ಚಿಕ್ಕವನಿದ್ದಾಗ ನಾನು ಯೂಸ್ ಮಾಡ್ತಿದ್ದೀನಿ. ಎಷ್ಟು ಡಬ್ಬಿ ಖಾಲಿಯಾಗೋ ಗೊತ್ತೇ ಇಲ್ಲ. ಅದಾದಮೇಲೆ ಇದು ಟೆಂಪರೇಚರ್, ಎಷ್ಟು ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತೇಳಿ ಮಕ್ಕಳಿಗೆ ಫೀವರ್ ಬಂದಾಗ ನೋಡೋಕ್ಕೆ ಇದೆಲ್ಲವನ್ನು ಇದರಲ್ಲಿ ಹಾಕಿ ಸಪ್ರೇಟಾಗಿ ಬಾಕ್ಸಲ್ಲಿ ಕ್ಯಾರಿ ಮಾಡಿದರೆ ನಮಗೂ ಯಾವಾಗ ಬೇಕಾದರೆ ಬೇಗನೆ ಸಿಕ್ಬಿಡುತ್ತೆ. ನೋಡಿ, ಇದು ಒಂದು ಬ್ಯಾಗ್, ಇದು ಸಪ್ರೇಟ್ ಬ್ಯಾಗ್. ಇಷ್ಟೆಲ್ಲ ನಾವು ಟ್ರಾವೆಲಿಗೆ ರೆಡಿ ಆಗ್ತಾ ಇದ್ದೀವಿ. ಯಾವ ಪ್ಲೇಸು, ಯಾವಾಗ ಹೋಗ್ತೀವಿ ಅಂದರೆ ಮಂಗಳವಾರ ನೈಟ್ ಹೋಗ್ತಿರೋದು ನಾವು. ಯಾವ ಪ್ಲೇಸ್ ಅನ್ನೋದು ನಿಮ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಾನು, ಇವಾಗ ಹೇಳಲ್ಲ. ಅದು ಮಾತ್ರ ಸಸ್ಪೆನ್ಸ್ ಆಗಿರಲಿ. ಟ್ರಿಪ್ ಹೋಗ್ತಿರೋದು ನಾವು ಆ್ಯಕ್ಚುಲಿ 31st ನೈಟ್ ಹೋಗ್ತಿರೋದು. ಜಾನ್ವರಿ 2ಗೆ ನನ್ನ ಮಗನ ಬರ್ಡೇ ಇದೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು 3 ಅಲ್ಲಿಂದ ಹೊರಟ್ರೆ 4ಗೆ ಇಲ್ಲಿರ್ತೀವಿ ನಾವು. ಆ್ಯಕ್ಚುಲಿ 2 ನೈಟು 3 ಡೇಸ್ ಪ್ಲ್ಯಾನಿಂಗ್ ಅಷ್ಟೇ ಇದೆ. ನೋಡೋಣ ಅಲ್ಲಿ ಹೋಗಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಹೆಂಗಿರುತ್ತೆ ನಮ್ಮ ಟ್ರಿಪ್ ಅಂತೇಳಿ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ. ಬಾಯ್.